ಜಿಲ್ಲಾಡಳಿತ ಕೂತಿದೆ. ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. ನನ್ನ ಮುಖ್ಯಮಂತ್ರಿಗಳನ್ನ ಇದರಲ್ಲಿ ನಾನು ಬೆಟ್ ಮಾಡೋದಿಲ್ಲ, ಅಧೀನ ಕಾರ್ಯದರ್ಶಿಯವ್ರು ಬೆಟ್ ಮಾಡಲ್ಲ. ಅವ್ರು ಆದೇಶ ಹೊರಡಿಸಿದ್ದಾರೆ, ಕ್ರಮ ತಗೊಳ್ರಿ ಜಿಲ್ಲಾಧಿಕಾರಿಗಳೇ ಅಂತ. ಈ ನಲಹಾಯಕ ಜಿಲ್ಲಾಧಿಕಾರಿ, ನಿಷ್ಪ್ರಯೋಜಕ ಜಿಲ್ಲಾಧಿಕಾರಿ ಇವರೆಲ್ಲ ಯಾಕ್ರಿ ಇರಬೇಕು? IPS IAS ಮಾಡ್ಕೊಂಡು ನಮ್ಮನೆ ಕೆಲಸ ಮಾಡ್ತಾ ಇಲ್ಲ, ಸಾರ್ವಜನಿಕರ ಕೆಲಸ ಮಾಡ್ತಾ ಇರೋದು ವಿಷ್ಣುವರ್ಧನ್ ಅವ್ರದ. ಇವರಿಗೆ ಒಂದು ಕ್ರಮ ತಗೊಳ್ಳೋಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಅಂದರೆ ಅಧಿಕಾರದಲ್ಲಿ ಇರಬಾರ್ದು. ಇವರು ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಮೇಡಮ್ ಇಷ್ಟ ಆಗಿದೆ, ನಾನು ಇನ್ನೂ ಹೇಳಿದ ಸ್ಟೋರಿ ಜಾಸ್ತಿ ಆಗುತ್ತೆ. ಇವತ್ತು ಕೋರ್ಟಲ್ಲಿ 10 ಗುಂಟೆ ಜಾಗದ್ದು ನಾವು ಒಂದು ಪ್ರೇಯರ್ ಮಾಡಿದ್ವಿ, ಕಾರ್ಯಕ್ರಮಕ್ಕೆ ಪ್ರೇಯರ್ ಮಾಡಿದ್ವಿ. ಮಾನ್ಯ ಹೈಕೋರ್ಟ್ಗೆ ನಮಗೆ ಒಂದು ರೀತಿಯಲ್ಲಿ ಅಭಿಮಾನಿಗಳಿಗೆ ಸಂತಸ, ಒಂದು ಕಡೆ ದುಃಖ ಅಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ 70ನೇ ದಿನೋತ್ಸವಕ್ಕೆ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟಿಲ್ಲ, ದುಃಖ. ಸಂತೋಷ ಅಂದರೆ ನಾವೇನು ಹೋರಾಟ ಮಾಡ್ಕೊಂಬಂದಿದ್ವಿ 10 ಗುಂಟೆ ಜಾಗದ ಬಗ್ಗೆ, ಸರ್ಕಾರದ ದಾಖಲೆಗಳು, ಅಭಿಮಾನಿಗಳ ಮಾಲೀಕರ ದಾಖಲೆಗಳು, ನಮ್ಮ ದಾಖಲೆಗಳು ಮಾನ್ಯ ನ್ಯಾಯಾಲಯ ಇವತ್ತು ಎಲ್ಲನೂ ಪರಿಶೀಲಿಸಿ ಅದನ್ನು ಕನ್ಸಿಡರ್ ಮಾಡುತ್ತೆ. ನಮ್ಮ 10 ಗುಂಟೆ ಜಾಗನ ಕನ್ಸಿಡರ್ ಮಾಡಿ ಎಲ್ಲ ಇಲಾಖೆಗೂ ಅಭಿಮಾನಿಗಳ ಮಾಲೀಕರು ನೋಟಿಸ್ ಮಾಡುತ್ತೆ. ಅದು ಆ ಕೇಸು 7/11/2025 ಕೋರ್ಟು ಅದನ್ನು ಮುಂದೆ ಬರುತ್ತೆ, ಕೋರ್ಟ್ ಮುಂದೆ ಬರುತ್ತೆ. ಇದು ಒಂದು KVAT ಹಾಕೊಂಡಿದ್ದು, ಅದು ಲೆಕ್ಕಕ್ಕೆಲ್ಲ ಬಿಡಿ, ಎಲ್ರಿಗೂ ನೋಟಿಸ್ ಮಾಡಿದ್ದಾರೆ. ಪುನರ್ ಪರಿಶೀಲನಾ ಅರ್ಜಿ ಅದು ಡೊಮಾಲಿಷ್ ಮಾಡಿದ್ರಲ್ಲ, ಆ ಡೊಮಾಲಿಷ್ ಕೇಸ್ನಲ್ಲಿ ಮಾನ್ಯ ನ್ಯಾಯಾಲಯಕ್ಕೆ ಅಭಿಮಾನ್ ಸ್ಟುಡಿಯೋ ಮಾಲೀಕರು ನ್ಯಾಯಾಲಯಕ್ಕೂ ಮರೆಮಾಚಿದ್ದಾರೆ. ನಾವು ಏನು ಪೂಜೆ ಮಾಡ್ಕೊಂಬರ್ತಾ ಇದ್ವಿ, ಏನು 10 ಗುಂಟೆ ಬರ್ಕೊಟ್ಟಿದ್ರು ಅದನ್ನು ಯಾವುದೂ ಹೇಳ್ದಾನೆ, ಏನು ಹೇಳ್ದಾನೆ, DC ಪಾರ್ಟಿ ಮಾಡ್ದಾನೆ, ತಹಸೀಲ್ದಾರ್ ಪಾರ್ಟಿ ಮಾಡ್ದಾನೆ, ನೇರವಾಗಿ ಚೀಫ್ ಸೆಕ್ರೆಟರಿ ವಿಶೇಷ ನಗರ ಜಿಲ್ಲೆಗೆ ಪಾರ್ಟಿ ಮಾಡಿ ಮಧ್ಯಾಹ್ನ ಅಪ್ಲಿಕೇಶನ್ ಹಾಕ್ತಾರೆ, 3 ಗಂಟೆಗೆ ಆರ್ಡ್ರ್ ಮಾಡಿ ಆಚೆ ಬರ್ತಾರೆ. ಏನು ಇಲ್ಲಿಗಲ್ ಸ್ಟ್ರಕ್ಚರ್ ಇದೆ ಅಲ್ಲಿ, ಅದನ್ನು ನಾವು ಡೊಮಾಲಿಷ್ ಮಾಡ್ತೀವಿ ಅಂತ ಹೈಕೋರ್ಟ್ ಆದೇಶ ಕೊಟ್ಬಿಡುತ್ತೆ. ನಮಗೆ ಇದ್ರ ಬಗ್ಗೆ ಯಾವುದು ಮಾಹಿತಿ ಬರಲ್ಲ, ಮಾಹಿತಿ ಸರ್ಕಾರಕ್ಕೂ ಇಲ್ಲ. ಡೊಮಾಲಿಷ್ ಆರ್ಡ್ರದು ಏನೂ ಇಲ್ಲ, ಡೊಮಾಲಿಷ್ ಮಾಡಿಬಿಡ್ತಾರೆ. ಆ ಕೇಸಲ್ಲಿ ನಾವು ಇದನ್ನು ಇವರು ಧ್ವಂಸ ಮಾಡಿರೋದು ಅಕ್ರಮವಾಗಿದೆ, ಕಾನೂನು ರೀತಿ ಇವರು ಧ್ವಂಸ ಮಾಡಿಲ್ಲ. ಸರ್ಕಾರಕ್ಕೂ ಮಣ್ಣೆರಚಿ ನಮ್ಮನ್ನು ಪಾರ್ಟಿ ಮಾಡ್ದಾನೆ, ಯಾರನ್ನೂ ಪಾರ್ಟಿ ಮಾಡ್ದಾನೆ. ನಾವು PAL ಹಾಕಿದ್ವಿ, ಅದನ್ನು ಮೆನ್ಷನ್ ಮಾಡ್ತಾರೆ ರೆಕಾರ್ಡಲ್ಲಿ. 10 ಗುಂಟೆ ಉಲ್ಲೇಖ ಮಾಡೋದು ಮೆನ್ಷನ್ ಮಾಡ್ತಾರೆ, ನಮ್ಮನ್ನು ಪಾರ್ಟಿ ಮಾಡಲ್ಲ. ಇವರು ಒಂದು ಸಂಚು ಮಾಡಿ ಧ್ವಂಸ ಮಾಡಿದ್ದಾರೆ ಅಂದ್ಬಿಟ್ಟು ನಾವು ಪುನರ್ ಪರಿಶೀಲನಾ ಅರ್ಜಿಯನ್ನು ನಾವು ಹೈಕೋರ್ಟ್ಗೆ ಹಾಕ್ತೀವಿ. ಅದು ದಾಖಲೆಗಳ ಒದಗಿಸಿದ್ವಿ, ಅದು ಪೆಂಡಿಂಗ್ ಐತೆ. ಇಷ್ಟಿದೆ ಮೇಡಮ್. ಇಷ್ಟು ಈ ಕಳೆದ 1 ತಿಂಗಳಿಂದ ಇಷ್ಟು ಆಗಿದೆ. ಇವತ್ತು ನಮಗೆ ನೋವಿನ ಸಂಗತಿ, ಕಳೆದ 15 ವರ್ಷಗಳಿಂದ ನಾವು ಅಭಿಮಾನ್ ಸ್ಟುಡಿಯೋದಲ್ಲಿ ವಿಜೃಂಭಣೆಯಿಂದ ಲಕ್ಷಾಂತರ ಅಭಿಮಾನಿಗಳು ಭಾಗವಹಿಸ್ತಾ ಇದ್ವಿ, ಅಂತ್ಯ ಸಂಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ನಮ್ಗೆ ತೊಂದರೆ ಆಗಿದೆ. ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು 2016 ಪಾಪ ಅಮ್ಮ ಬೇಜಾರು ಮಾಡ್ಕೊಂಡು ಅವ್ರು ಹೋದರು. ಇಷ್ಟೆಲ್ಲ ಅವಮಾನ ಮಾಡ್ಕೊಂಡು ನಾನು ಇಲ್ಲಿ ಇರ್ಬೇಕಾದ್ರೆ ನೀವೇನಾರ ಮಾಡ್ಕೊಳ್ಳಿ ಅಂತ ಹೊಟ್ಟೋಗ್ಬಿಟ್ರು. ಅವತ್ತು ಹೋದವರು ಇಲ್ಲಿವರೆಗೂ ಬಂದಿರಲಿಲ್ಲ. ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು. ನಮಗೊಂದು ಸ್ವಲ್ಪ ಆತ್ಮಸ್ಥೈರ್ಯ ಬಂತು. ಯಾಕೆಂದರೆ ಕುಟುಂಬ ನಮ್ಮ ಜೊತೆಲಿದ್ದರೆ ಒಂದು ಆನೆ ಬಲ ಇದ್ದಂಗೆ. ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ಮುಖ್ಯಮಂತ್ರಿಗಳ ಹತ್ರ ಭೇಟಿ ಮಾಡಿ ಅಭಿಮಾನಿಗಳು 10 ಗುಂಟೆ ಕೇಳ್ತಾ ಇದ್ದಾರೆ. ನನಗೋಸ್ಕರ ಬಂದಿಲ್ಲ, ಅವ್ರಿಗೋಸ್ಕರ ಬಂದಿದ್ದೀನಿ. 10 ಗುಂಟೆ ಅಭಿಮಾನಿಗಳಿಗೆ ಬಿಟ್ಕೊಡಿ, ಈ 18ಕ್ಕೆ ಪೂಜೆಗೆ ಅವಕಾಶ ಮಾಡ್ಕೊಳ್ಳಿ ಅಂತ ಮುಖ್ಯಮಂತ್ರಿಗಳ ಹತ್ರ ಬೇಡ್ಕೊಂಡಿದ್ದಾರೆ. ಇವತ್ತು ಕಾನೂನು ಮುಂದೆ CM ಅಲ್ಲ, PM ಅಲ್ಲ, ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ 583/2025 ಏನು ಡೊಮಾಲಿಷ್ ಮಾಡಿದ್ರು ಕೇಸು, ಆ ಕೇಸು ಹೈಕೋರ್ಟೇ ಆರ್ಡ್ರ್ ಮಾಡಿರೋದ್ರಿಂದ ಸರ್ಕಾರ ಇಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿ ಕೊಡೋಕ್ಕೆ ಬರಲ್ಲ. ಹಾಗಾಗಿ ಸರ್ಕಾರ ಇದರಲ್ಲಿ ಏನು ತಲೆ ಭಾಗಿಯಾಗೋಕ್ಕಾಗಲ್ಲ, ಸರ್ಕಾರದಿಂದ ಕೊಡೋಕ್ಕೆ ಬರಲ್ಲ. ಇಲ್ಲಿ ನಾವು ಸರ್ಕಾರದಿಂದ ಏನು ಮಾಡೋಕ್ಕೆ ಬರಲ್ಲ, ಸರ್ಕಾರ ಕೊಡೋಕ್ಕೆ ಬರಲ್ಲ ಅಂತಲೇ ನಾವು 11ನೇ ತಾರೀಕು ಸೆಪ್ಟೆಂಬರು 2021 ಹೈಕೋರ್ಟ್ನ ಮೊರೆ ಹೋದ್ವಿ. ನಾವು ಕಾನೂನು ವಕೀಲರುಗಳನ್ನ ಭೇಟಿ ಮಾಡಿ, ಇಲ್ಲ ಸರ್ಕಾರ ಕೊಡೋಕ್ಕೆ ಬರಲ್ಲ, ನೀವು ಹೈಕೋರ್ಟ್ಗೆ ಒಂದು ಹಾಕೊಳ್ಳಿ ಅಂದಾಗ ನಾವು ಕಾನೂನು ಇದ್ರ ಬಗ್ಗೆ ನಮ್ಮ KS ಅರುಣ್ ಅವರ ನೇತೃತ್ವದಲ್ಲಿ ನಾವು 11ನೇ ತಾರೀಕು ಸೆಪ್ಟೆಂಬರು ನಾವು ಭಾಗಿಯಾದ್ವಿ. ಇವತ್ತು ನಮಗೆ ಹೈಕೋರ್ಟು ಒಂದು ಏನು ಆದೇಶ ಮಾಡ್ತು, ಆದೇಶದ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಇಷ್ಟು ಮೇಡಮ್, ಇಷ್ಟು ಆಗಿದೆ ನಮಗೆ. ಇವತ್ತು ಭಾರತಿ ವಿಷ್ಣುವರ್ಧನ್ ಅವರು ಅವತ್ತು ಏನು ಭೇಟಿ ಮಾಡಿ ಹೇಳಿದರು, ನಾನು ಭಾರತಿ ಅಮ್ಮನಿಗೆ ಇವಾಗಲೂ ಹೇಳ್ತೀನಿ, ನಮ್ಮ ಸಂಘಟನೆಗಳು ಯಾರೂ ಬೇಡ, ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ನಾನು ಸಾರಿ ಹೇಳ್ತೀನಿ. ನಾನೂ ಬೇಡ, ನಾನು ಹೋರಾಟ ಮಾಡಿರೋದು 10 ಗುಂಟೆ, ಅಮ್ಮನೇ ನಿಂತ್ಕೊಂಡು ಕೇಸಲ್ಲಿ ನಾವು ಹೋರಾಟ ಮಾಡ್ತೀವಿ. ಅದಾದರೆ ಅಮ್ಮನೇ ನಿಂತ್ಕೊಂಡು ಹೇಳಿದ್ದಾರೆ ದೇವಸ್ಥಾನ ನಾನೇ ಕಟ್ಟಿಸ್ತೀನಿ ಅಂತ. ಅಮ್ಮನೇ ಕಟ್ಟಿಸ್ಲಿ, ನಾವು ಯಾರು ದೇವಸ್ಥಾನ ಕಟ್ತೀನಿ ನಾನು ಹೇಳೋದು ಇಲ್ಲ. ನಾವು ಹೋರಾಟ ಮಾಡಿದ್ವಿ ಬೇಕು ಅಂತ, ನಾವು ಅಮ್ಮನಿಂದ ಇರ್ತೀವಿ.
ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಇದ್ದೀವಿ. ನೀವು ಅಲ್ಲಿ ಮೈಸೂರು ಸ್ಮಾರಕ ನಿಮ್ಮ ಸರ್ಕಾರ ಮಾಡಿಕೊಟ್ಟಿದ್ದೆ, ನೀವು ಅಲ್ಲೂ ಪೂಜೆ ಮಾಡಿ ಅಂತ್ಯ ಸಂಸ್ಕಾರ ಈ ಜಾಗ ನೀವು ಇಲ್ಲೂ ಬಂದು ಪೂಜೆ ಮಾಡಿಕೊಂಡು ಒಂದು ಅಭಿಮಾನಿಗಳಿಗೆ ಏನು ಮೊದಲೇ ಹೆಂಗಿತ್ತು ಹಂಗೆ ನಡ್ಕೊಂಡು ಹೋಗಲಿ ಅಂತ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ನಾನು ಕೈ ಮುಗಿದು ನಾಡಿನ ವಿಷ್ಣುಜಿ ಅಭಿಮಾನಿಗಳಿಗೆ ಕೇಳ್ಕೊತೀನಿ. ನೀವೇ ವಹಿಸ್ಕೊಳ್ಳಿ, ಇಲ್ಲಿ ನಾವು ಯಾವ ಸಂಘಟನೆಗಳು ಬೇಡ, ನಾವು ಬೇಡ, ಯಾರೂ ಬೇಡ, ನೀವೇ ವಹಿಸ್ಕೊಳ್ಳಿ. 10 ಕುಂಟೆ ಏನು ನಾವು ಕೋರ್ಟ್ಗೂ ಹಾಕ್ಕೊಂಡಿದ್ದೀವಿ, ನೀವು ಸರ್ಕಾರಕ್ಕೂ ಹೇಳಿದ್ದೀರಿ. 2 ಕಡೆ ನೀವು ಇಲ್ಲಿ ಮುಗಿಸ್ಕೊಂಡು ಮೈಸೂರಿಗೆ ಹೋಗಿ. ನೀವು ಬೆಂಗಳೂರಿನಲ್ಲಿದ್ದೀರಲ್ವಾ, ಇಲ್ಲಿ ಬೆಳಗ್ಗೆ 10 ಗಂಟೆ ಮುಗಿಸ್ಕೊಂಡು 12 ಗಂಟೆಗೆ ಅಲ್ಲಿ ಪೂಜೆ ಮಾಡಿ. ದಯವಿಟ್ಟು ನಾನು ನಿಮಗೆ ಆದೇಶ ಮಾಡ್ತಾ ಇಲ್ಲ, ಬೇಡ್ಕೊತಾ ಇದ್ದೀನಿ. ಅಂತ್ಯ ಸಂಸ್ಕಾರ ಆಗಿದ್ದ ಜಾಗ ಇಲ್ಲಿ ಪೂಜೆ ಮಾಡ್ಕೊಂಡು ಅಲ್ಲಿ ಪೂಜೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅಮ್ಮನಿಗೆ ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸ್ಪೀಡ್ ವಾಹಿನಿಯವರಿಗೆ, ನಾನು ವಿಷ್ಣು ಸೇನಾ ಸಂಘಟನೆಯ ರಾಜುಗೌಡರು. ಮತ್ತು ಇವತ್ತೇನು ನಾವು ಅಲ್ಲಿ ಕಾರ್ಯಕ್ರಮ ನಾವು ಅಲ್ಲಿ ಮಾಡ್ಕೊಂಬರ್ತಾ ಇದ್ವಿ ಕಳೆದ 3 ವರ್ಷಗಳಿಂದ, ಇವು ಸರಿ ಇಲ್ಲ. ಹಾಗಾಗಿ ನಾವು ಏನು ನಮ್ಮ VS ಅಭಿಮಾನ್ ಪುಣ್ಯ ಟ್ರಸ್ಟ್ ಕಾರ್ಯದರ್ಶಿ ಇವರು, ಹಾಗೆ ಇಲ್ಲೇನು ಈ ಪುತ್ಲಿ ನಿರ್ಮಾಣ ಮಾಡಿದ್ದಾರೆ ಇವರೇ ಇದು ಮಾಡಿರೋದು. ವಿಷ್ಣು ಕಟ್ಟೆ ಗೆಳೆಯರ ಬಳಗದಿಂದ ಇಲ್ಲಿ ಪ್ರತಿ ವರ್ಷ ಮಾಡ್ಕೊಂಬರ್ತಾಯಿದ್ರು. ಅಲ್ಲಿ ಮಾಡಿದ್ರು ಇಲ್ಲಿ ಪ್ರತಿ ವರ್ಷ ಇವರು 15 ವರ್ಷಗಳಿಂದ ಮಾಡ್ಕೊಂಬಂದಿದ್ದಾರೆ. ಈ ಸಾರಿ ಅದ್ದೂರಿಯಾಗಿ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ. ಯಾಕೆ ಅಂದರೆ ಈಗ ನಾವು ಸೇರ್ಕೊಂಡಿದ್ದೀವಿ, ಸುಮಾರು ಒಂದು 5,000 ಜನಕ್ಕೆ ಒಂದು ಅನ್ನದಾಸೋಹ ಮಾಡ್ತಾಯಿದ್ದಾರೆ, ರಕ್ತದಾನ ಶಿಬಿರ ಮಾಡ್ತಾಯಿದ್ದಾರೆ ನಮ್ಮ ನಾರಾಯಣರವರ ನೇತೃತ್ವದಲ್ಲಿ. ನಾವು ಅವರಿಗೆ ಸಹಕಾರ ಕೊಡ್ತಾಯಿದ್ದೀವಿ ನಮ್ಮ ಟ್ರಸ್ಟ್ ಕಡೆಯಿಂದ. ಹಾಗಾಗಿ ನಾಡಿನ ವಿಷ್ಣುಜಿ ಅಭಿಮಾನಿಗಳು ಇವತ್ತು ಬನಶಂಕರಿಯಿಂದ ಕೆಂಗೇರಿವರೆಗೂ 14.5 ಕಿಲೋಮೀಟ್ರು ಸೆಂಟ್ರಲ್ ಗೌರ್ಮೆಂಟು ರಸ್ತೆನ ಅನಾವರಣ ಮಾಡಿದೆ. ಆ ರಸ್ತೆಯಲ್ಲೇ ಸುಮಾರು ಕದಿರ್ನಹಳ್ಳಿ ಅಂಡರ್ಪಾಸ್, ಕದಿರ್ನಹಳ್ಳಿ, ನಮ್ಮ ವೆಂಕಟೇಶು, ನಮ್ಮ ಸೀನಪ್ಪ, ಹಾಗೆ ಉತ್ತರಳ್ಳಿ ಸರ್ಕಲ್ ನಮ್ಮ ರಾಜಣ್ಣ ಇರ್ಬೋದು, ಹಾಗೆ ನಮ್ಮ ಏನು ಇಲ್ಲಿ ಪುಣ್ಯ ಪ್ರಜ್ಞೆ ಒಟ್ಟು ನಮ್ಮ ನಾರಾಯಣ್ ಸರು, ಹಾಗೆ ಚನ್ನಚಂದ್ರದಲ್ಲಿ ಮತ್ತು ಇನ್ನೊಂದು ಈಗ ಉದ್ದಕ್ಕೂ ಎಲ್ಲ ಅಭಿಮಾನಿಗಳು ಅದ್ದೂರಿಯಾಗಿ ಎಲ್ಲ ಮಾಡ್ತಾಯಿದ್ದೀವಿ. ಮತ್ತು ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯವರು ಇನ್ನು ಅಭಿಮಾನ ಸ್ಟುಡಿಯೋ ಪಕ್ಕ ಒಂದು ಖಾಲಿ ಜಾಗದಲ್ಲಿ ಒಂದು ಹತ್ರದಲ್ಲೇ ಮಾಡಬೇಕು ಅಂದ್ಬಿಟ್ಟು ಅವರು ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದಾರೆ. ಆ ಕಾರ್ಯಕ್ರಮವನ್ನು ಯಶಸ್ವಿ ಆಗಲಿ. ದಯವಿಟ್ಟು ಅಭಿಮಾನಿಗಳು ಈ ಸಾರಿ ಲಕ್ಷ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಬನಶಂಕರಿಯಿಂದ ಕೆಂಗೇರಿವರೆಗೂ, ಕೆಂಗೇರಿನಲ್ಲಿ ನಮ್ಮ ಮಂಜು ಅಂದ್ಬಿಟ್ಟು ನಮ್ಮ ಅವರು ಟಿ ಶರ್ಟ್ ಇದು ಇಟ್ಕೊಂಡಿದ್ದಾರೆ, ಅವರು ಒಂದು ಅದ್ದೂರಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಏನು ರಸ್ತೆ ಇಟ್ಕೊಂಡಿದ್ದಾರೆ ಅಲ್ಲಿವರೆಗೂ ಪ್ರತಿ ಒಂದು 7-8 ಕಡೆ ಹಬ್ಬ. ಅವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮದಿನೋತ್ಸವ ಮತ್ತು ಅಮೃತ ಮಹೋತ್ಸವ ಪ್ರಯುಕ್ತ ಅಭಿಮಾನಿಗಳು ಇವತ್ತು ನೋವಿಂದ ಆಚರಿಸ್ತಾ ಇದ್ದೀವಿ, ಆದರೆ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ತಲೆ ಕೆಡಿಸ್ಕೊಂಬೇಡಿ. ಅಭಿಮಾನ ಸ್ಟುಡಿಯೋದಲ್ಲಿ ಮಾಡೋಕ್ಕಾಯ್ತಲ್ಲ, ಒಂದು ನೋವಿದೆ, ಅದರ ಪಕ್ಕದಲ್ಲೂ ಅಲ್ಲೂ ಮಾಡ್ತಾಯಿದ್ದಾರೆ. ಸಂತೋಷ. ಎಲ್ಲ ಏನು ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದಾರೆ ಎಲ್ಲ ಸಂಘಟನೆಗಳಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಾವು ಈ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಅದ್ದೂರಿಯಾಗಿ ಸಂತೋಷವಾಗಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋಣ, ಸಂತೋಷ ಪಡೋಣ. ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಷ್ಣುಜಿ ಹಾಗೂ ಸ್ಪೀಡ್ ವಾಹಿನಿಯವರಿಗೆ ಧನ್ಯವಾದಗಳು ಮೇಡಮ್.